ನಮ್ಮ ರಾಜ್ಯದ ವಿವಿಧ ಕಡೆ ಕೋಲಾಟವನ್ನು ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಮಾಡ್ತಾರೆ. ಕೈಯಲ್ಲಿ ಕೋಲು ಹಿಡ್ಕೊಂಡು, ಕಾಲಿಗೆ ಗೆಜ್ಜೆ ಕಟ್ಕೊಂಡು, ನಡುವಿಗೆ ಬಣ್ಣದ ವಸ್ತ್ರ ಬೆಗೆದುಕೊಂಡು, ಹಾಡು ಹಾಡ್ತಾ ಗುಂಪಾಗಿ ಒಟ್ಟಿಗೆ ಕುಣಿಯುತ್ತಾ ಎಲ್ಲರನ್ನ ರಂಜಿಸ್ತಾರೆ. ಬೆವರು ಸುರಿಸಿ ದಿನವಿಡೀ ದುಡಿದ ಹಳ್ಳಿಗರಿಗೆ ತಮ್ಮ ಸಮಸ್ಯೆಗಳನ್ನೆಲ್ಲ ಬದಿಗೊತ್ತಿ ಕೋಲಾಟದಲ್ಲಿ ಭಾಗವಹಿಸುವುದು ಅಥವಾ ಅದನ್ನು ನೋಡುವುದು ಬಲು ಮನೋರಂಜನೆ ನೀಡುವ ಚಟುವಟಿಕೆ. ಇದರಲ್ಲಿ ಪ್ರದರ್ಶಕರು ಕೈಯಲ್ಲಿನ ಕೋಲುಗಳನ್ನು ತಾಡಿಸುತ್ತಾ, ಕಾಲಿನ ಹೆಜ್ಜೆಯನ್ನು ಹಾಕ್ತಾ, ಹಿನ್ನೆಲೆ ಗಾಯನವನ್ನು ಅನುಸರಿಸಿ ಲಯದೊಂದಿಗೆ ಅದ್ಭುತವಾಗಿ ನೃತ್ಯ ಮಾಡ್ತಾರೆ. ಈ ಕೋಲುಗಳನ್ನು ನಾದ ಬರುವ ಮರದಿಂದ ಕತ್ತರಿಸಿ ಮಾಡಿ ಅದಕ್ಕೆ ವಿವಿಧ ಬಣ್ಣಗಳಿಂದ ಆಕರ್ಷಕವಾಗಿ ಕಾಣುವಂತೆ ಮಾಡಿರ್ತಾರೆ. ಕೋಲುಗಳನ್ನು ಎಲ್ಲರೂ ಒಟ್ಟಾಗಿ ಏಕಕಾಲದಲ್ಲಿ ತಾಡಿಸುವ ರೀತಿ ಪ್ರೇಕ್ಷಕರ ಗಮನ ಸೆಳೆಯುವಂತಹದ್ದು. ಕೆಲವೊಮ್ಮೆ ಗಂಡಸರ ಗುಂಪು, ಕೆಲವೊಮ್ಮೆ ಹೆಂಗಸರ ಗುಂಪು ಪ್ರತ್ಯೇಕವಾಗಿ ಕೋಲಾಟ ಆಡಿದರೆ, ಇನ್ನು ಕೆಲವು ಬಾರಿ ಇಬ್ಬರು ಒಟ್ಟಾಗಿ ಬೆರೆತು ನೃತ್ಯದಲ್ಲಿ ತೊಡಗ್ತಾರೆ. ಮುಖ್ಯವಾಗಿ ಸಮಸಂಖ್ಯೆಯಲ್ಲಿ ಪ್ರದರ್ಶಕರು ಇರಬೇಕಾದದ್ದು ನಿಯಮ. ಬೇರೆ ಬೇರೆ ಪ್ರದೇಶಗಳಲ್ಲಿ ಆ ಪ್ರದೇಶದ ವಿಶಿಷ್ಟ ವೇಷಭೂಷಣದೊಂದಿಗೆ ಕೋಲಾಟ ಮಾಡ್ತಾರೆ. ನಾವು ಗಣೇಶನನ್ನು ತರುವ ಹಾಗೂ ವಿಸರ್ಜಿಸುವ ರೂಢಿಯ ಹಾಗೆ ನವರಾತ್ರಿ ಹಾಗೂ ಬೇರೆ ಬೇರೆ ಹಬ್ಬದ ಸಂದರ್ಭಗಳಲ್ಲಿ ಹಲವಾರು ಕಡೆ ಕೋಲು ತರುವ ಹಾಗೂ ಕೋಲು ಬಿಡುವ ಪದ್ಧತಿ ರೂಢಿಯಲ್ಲಿದೆ.